ಸ್ಥಾನಕ್ಕೋಸ್ಕರ ಟಫ್ ಫೈಟ್ ಆಗ್ತಾ ಇತ್ತು. ಬಟ್ ಸತತವಾಗಿ 3 ಸರಿ 4 ಸರಿ ಅವರು ಸೋತ ಮೇಲೆ ಕಳೆದ ಬಾರಿ ಅವರನ್ನು ಬದಲಿಸಿ ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತು. ಆದರೆ ಆವಾಗ ಸೀರಿಯಸ್ ಆಗಿ ಇಲೆಕ್ಷನನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿರಲಿಲ್ಲ. ಬಟ್ ಈಗ ಶಿಗಾವಿನಲ್ಲಿ ನೀವು ಹೇಳಿದ್ರಿ ಕಾಂಗ್ರೆಸ್ ಅವರು ಸೀರಿಯಸ್ ಆಗಿ ಚುನಾವಣೆ ಮಾಡಿದ್ದಾರೆ ಅಂತ. ಬಟ್ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ MLA ಎಲೆಕ್ಷನ್ ಸೀರಿಯಸ್ ಆಗಿ ಮಾಡ್ತಿರ್ಲಿಲ್ಲ. ಬಟ್ ಈ ಬಾರಿ DK ಶಿವಕುಮಾರ್ ಅಂಡ್ DK ಬ್ರದರ್ಸ್ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರನ್ನೇ ಅಭ್ಯರ್ಥಿ ಮಾಡೋದ್ರ ಮೂಲಕ ಜನತಾದಳಕ್ಕೆ ದೊಡ್ಡ ರೀತಿಯ ಟಕ್ಕರ್ ಕೊಟ್ಟಿದ್ದಾರೆ. ಬಟ್ ನೀವು ಈ ಫಲಿತಾಂಶ DK ಶಿವಕುಮಾರ್ ಅವ್ರ ಮೇಲೆ ಮತ್ತೆ ಕುಮಾರಸ್ವಾಮಿ ಅವ್ರ ಮೇಲೆ ಏನ್ ಇಂಪ್ಯಾಕ್ಟ್ ಮಾಡುತ್ತೆ ಸರ್? ಈ ಫಲಿತಾಂಶ ಖಂಡಿತವಾಗಿಯೂ ಕೂಡ ಏನು ಅವರಿಬ್ಬರು ಮೇಲೆ, ಯಾಕಂದರೆ ಇಬ್ಬರಿಗೂ ಭಾಳ ಪ್ರತಿಷ್ಠೆಯ ಕಾಳಗ ಆಗಿದೆ. ವಿಶೇಷವಾಗಿ ಕುಮಾರಸ್ವಾಮಿ ಅವರಿಗೆ ಅವರ ಮೇಲೆ ಎಫೆಕ್ಟ್ ಆಗುತ್ತೆ. ನಾನು ನನ್ನ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಿದ್ದೆ, ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದರೆ ಏನಾಗುತ್ತೆ, ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲದೇ ಇದ್ದರೆ ಏನಾಗುತ್ತೆ ಅಂತ. ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದರೆ ಏನಾಗ್ಬೋದು, ಈ ಯಾವುದೇ ಈ 3 ಕ್ಷೇತ್ರಗಳ ಚುನಾವಣೆ ಇರ್ಬೋದು, ಈ ಚುನಾವಣೆಯಿಂದ ರಾಜ್ಯ ರಾಜಕಾರಣದ ಮೇಲೆ ಅಥವಾ ರಾಜ್ಯ ಸರ್ಕಾರದ ಸ್ಥಿರತೆಯ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ಯಾಕಂದರೆ ಇದು 3 ನಡೀತಾ ಇದೆ. ಆಮೇಲೆ ಅದರಲ್ಲಿ ಕಾಂಗ್ರೆಸ್ ಪಾರ್ಟಿದು ಇರೋದೇ 1 ಸೀಟು. ಆ 1 ಸೀಟನ್ನು ಅವ್ರು ಸೋತರು ಗೆದ್ದರು ಏನು ಭಾಳ ವ್ಯತ್ಯಾಸ ಆಗಲ್ಲ. ಅಲ್ಲಿ 136ರಲ್ಲಿ 335 ಆಗ್ಬೋದು ಅಷ್ಟೇ. ಆದರೆ ಇಂಡಿವಿಜುವಲಿ ಲೀಡರ್ಗಳಿಗೆ ಮತ್ತು ಅವರವರ ಪಾರ್ಟಿಗಳ ನಡುವೆ ಭಾಳಷ್ಟು ಕೆಲವೊಂದು ಬದಲಾವಣೆಗಳು ವ್ಯತ್ಯಾಸಗಳು ಆಗತ್ತೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದರೆ ಏನಾಗ್ಬೋದು ಅಂತಂದರೆ, ಈ ಒಕ್ಕಲಿಗ ಬೆಲ್ಟಲ್ಲಿ ಏನು ನಮ್ಮ ಮಂಡ್ಯ, ಮೈಸೂರು, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಇಲ್ಲೆಲ್ಲ ಏನು ಕುಮಾರಸ್ವಾಮಿ ಅವರ ಕುಟುಂಬದ, ದೇವೇಗೌಡರ ಕುಟುಂಬದ ಪ್ರಾಬಲ್ಯಕ್ಕೆ ಒಂದು ಸವಾಲನ್ನು ಹಾಕಬೇಕು ಅಂತ DK ಶಿವಕುಮಾರ್ ಮತ್ತು ಅವರ ಕಾಂಗ್ರೆಸ್ ಪಾರ್ಟಿ ಏನು ಪ್ರಯತ್ನವನ್ನು ಮಾಡ್ತಾ ಇತ್ತು, ಅದು ಈಗಲೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಸುಲಭ ಅಲ್ಲ, ಅದು ಆಗೋದಿಲ್ಲ. ದೇವೇಗೌಡರ ಫ್ಯಾಮಿಲಿಯ ವಿಚಾರ ಬಂತು ಅಂತಂದರೆ, ಒಕ್ಕಲಿಗ ನಾಯಕತ್ವದ ವಿಚಾರ ಬಂತು ಅಂತಂದರೆ, ದೇವೇಗೌಡರಿಗಿಂತ ಅವರ ಸರಿಸಮಾನವಾದ ಇನ್ನೊಬ್ಬ ನಾಯಕ ಕೂಡ ಒಕ್ಕಲಿಗರಲ್ಲಿ ಯಾರೂ ಇಲ್ಲ ಅನ್ನೋದು ಸಾಬೀತಾಗತ್ತೆ. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅವರ ಲೀಡರ್ಶಿಪ್ ಎಸ್ಟಾಬ್ಲಿಷ್ ಆಗುತ್ತೆ. ನಿಧಾನಕ್ಕೆ ನಾನು ಗೆಸ್ ಮಾಡ್ತಾ ಇರೋದು, ನಾಟ್ ಇನ್ ವೆರಿ ನಿಯರ್ ಫ್ಯೂಚರ್, ಇನ್ ಸಮ್ಟೈಮ್ಸ್ ಲೇಟರ್, ನಿಧಾನಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡ್ಬೋದು, ಹಸ್ತಾಂತರ ಮಾಡ್ತಾರೆ. ಬಟ್ ಈಗ ಈ ಚುನಾವಣೆಯಲ್ಲಿ ನೀವು ಹೇಳಿದಾಗ ನಿಖಿಲ್ ಗೆದ್ರೆ ಈ ತರ ಆಗುತ್ತೆ, ಯೋಗೇಶ್ವರ್ ಸೋತ್ರೆ ಯೋಗೇಶ್ವರ್ ರಾಜಕಾರಣ ಮತ್ತೆ DK ಅವರು CM ಪಟ್ಟದ ಮೇಲೆ ಏನ್ ಕತೆ? ಯೋಗೇಶ್ವರ್ ಸೋತ್ರೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ ಅವ್ರಿಗೆ. ಯಾಕಂತಂದ್ರೆ ಅವರು ಈಗ ಆಲ್ರೆಡಿ ಅಲ್ಲಿ ಒಂದು 3 ಸಾರಿ ಸೋತಿದ್ರು. ಮತ್ತು ಈ ಬಾರಿ ನಾವು ಬಿಫೋರ್ ಇಲೆಕ್ಷನ್ ಸಿನಾರಿಯೋ ನೋಡಿದ್ರೆ ಅವ್ರ ಪರವಾದಂಥ ಒಂದು ಅಭಿಪ್ರಾಯ ಎಲ್ಲೆಡೆ ಕೂಡ ಕಂಡು ಬರ್ತಾ ಇತ್ತು. ಅವರು ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಗೆಲ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಈವನ್ ಇಂಡಿಪೆಂಡೆಂಟ್ ಅವ್ರು ನಿಂತರೂ ಕೂಡ ಗೆಲ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲಿ. ಯಾಕಂದರೆ ಕ್ಷೇತ್ರದಲ್ಲಿ ಆ ಥರದ ಸಿಚುವೇಶನ್ ಇತ್ತು. ಅವರಿಗೆ ಪ್ರಬಲವಾದಂಥ ಒಂದು ಪೈಪೋಟಿಯನ್ನು ಒಡ್ಡಬಹುದಾದಂಥ ಇನ್ನೊಬ್ಬ ನಾಯಕ, ಇನ್ನೊಬ್ಬ ಅಭ್ಯರ್ಥಿ ಯಾವ ಪಾರ್ಟಿಯಲ್ಲೂ ಕೂಡ ಇರಲಿಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರ, ಖಾಲಿ ಆದ ನಂತರ ಅಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಅವ್ರ ಪರವಾಗಿ ಸಿಂಪತಿ ಇದೆ, ಸೋತಿದ್ದಾರೆ, ಅದೇ ಸ್ಥಳೀಯರು ಕೆಲಸಗಳನ್ನು ಮಾಡಿದ್ದಾರೆ, ಹಿಂದೆ ಎಲ್ಲ ಈ ರೀತಿ ಇದ್ದಿದ್ದರಿಂದ ಅವರು ಭಾಳ ಈಸಿಯಾಗಿ ಗೆದ್ಬಿಡ್ತಾರೆ ಅಂತ ಇತ್ತು. ಬಟ್ ಸಿಚುವೇಶನ್ ಚೇಂಜ್ ಆಯಿತು. ಈಗ ಅವ್ರು ಏನಾದರೂ ಸೋತ್ರೆ ಅವ್ರಿಗೆ ದೊಡ್ಡ ಹಿನ್ನಡೆ ಆಗತ್ತೆ. ರಾಜಕಾರಣದ ಜೀವನ ಮುಗೀತು ಇಲ್ಲ, ನಾವು ಹಂಗೆ ಯಾರ ಬಗ್ಗೆನೂ ಆ ರೀತಿ ಶರ ಬರೆಯೋದು ಕಷ್ಟ. ರಾಜಕಾರಣದ ಜೀವನ ಮುಗೀತು ಅಂಥೇಳಿ ಯಾರ ಬಗ್ಗೆನೂ ಕೂಡ ಆ ರೀತಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಏನು ಬೇಕಾದ್ರೆ ಯಾರು ಬೇಕಾದರೆ ಬೌನ್ಸ್ ಬ್ಯಾಕ್ ಆಗ್ಬೋದು. ಈಗ ಯೋಗೇಶ್ವರ್ ಅವರು ಮತ್ತೆ ಮುಂದೆ ಜನರ ಎಕ್ಸಾಂಪಲ್ ಸಂತೆಮರಳ್ಳಿಯಲ್ಲಿ ಭಾಳ ಇಂಟ್ರೆಸ್ಟಿಂಗ್. ಅದು 2004 ಹೌದು, ಧ್ರುವನಾರಾಯಣ ಅಪೋಸಿಟ್ ಸಂತೆಮರಳ್ಳಿಯಲ್ಲಿ 1 ಓಟ್ನಿಂದ ಸೋತಿದ್ರು. ದುರ್ದೈವ ಏನಂತಂದ್ರೆ ಆ ವೋಟಿಂಗ್ ಇರೋ ದಿನ AR ಕೃಷ್ಣಮೂರ್ತಿ ಅವರ ಕುಟುಂಬದ ಒಂದು 8-10 ಜನ ಒಂದು ಟಾಟಾ ಸುಮೋ ಮಾಡಿಕೊಂಡು ಎಲ್ಲೇ ಪ್ರವಾಸಕ್ಕೆ ಹೋಗಿದ್ರಂತೆ, ಓಟ್ ಹಾಕಿದೆ. ಅವರು 1 ಓಟ್ನಿಂದ ಸೋತರು. ಅದಾದಮೇಲೆ ಸುಮಾರು 20 ವರ್ಷಗಳ ಕಾಲ ಅವರು ಪೊಲಿಟಿಕಲಿ ಎದ್ದೇಳಿಕ್ಕಾಗಲಿಲ್ಲ. ಬಿ ರಾಚಯ್ಯನವರ ಒಂದು ಲೆಗಸಿ ಅವ್ರ ಜೊತೆಗೆ ಇದ್ದರೂ ಕೂಡ ಅವರು ಅಲ್ಲಿ ಆ ಒಂದು ಚಾಮರಾಜನಗರದ ಜಿಲ್ಲೆ ಒಳಗಡೆ ಭಾಳ ಪಾಪ್ಯುಲರ್ ಆಗಿ ಎಲ್ಲ. ಮತ್ತು ಅದೆಲ್ಲ ಬಿಟ್ಬಿಡಿ, ಅವರೆಲ್ಲ ಬಿ ರಾಚಯ್ಯ ಅವ್ರನ್ನ ಬಿಟ್ಬಿಡಿ, ಕಾಂಗ್ರೆಸ್ಸು BJP ಎಲ್ಲ ಬಿಟ್ಬಿಡಿ, AR ಕೃಷ್ಣಮೂರ್ತಿ ಆ್ಯಸ್ ಎ ಪೊಲಿಟಿಷಿಯನ್, ಆ್ಯಸ್ ಎ ಪರ್ಸನ್ ಭಾಳ ಸೆನ್ಸಿಬಲ್ ಮನುಷ್ಯ, ಒಳ್ಳೆ ವ್ಯಕ್ತಿ. ಅಲ್ಲಿ ಎಲ್ಲ ಜನರ ಜೊತೆಗೂ ಅವ್ರದ್ದು ಭಾಳ ಚೆನ್ನಾಗಿತ್ತು. ಅಂಥವ್ರು 1 ಓಟ್ನಿಂದ ಸೋತ ನಂತರ 20 ವರ್ಷ ರಾಜಕೀಯವಾಗಿ ಏಳಿಗೆ ಆಗಲಿಕ್ಕೆ ಆಗಲಿಲ್ಲ. ಬಟ್ ಈ ಸರಿ ಮತ್ತೆ ಬಂದ್ರೀಗ ಅವರು. ಆಮೇಲೆ ಇನ್ನೊಂದು ವಿಷಯ,
ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಗ್ರಾಮಾಂತರದ ಸೋಲಿಗೆ ಕಾರಣ ಸಿ ಪಿ ಯೋಗೇಶ್ವರ್. ಇವರೇ ಅಭ್ಯರ್ಥಿ ಆಗ್ಬೇಕಾಗಿತ್ತು. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡಿಸ್ತಾರೆ. ಇವರು ಮುಂದ್ರತ್ನ ಎಲ್ಲ ಸೇರಿ ಯೋಗೇಶ್ವರ್ ಅವರು ಎಲ್ಲ ಸೇರಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸ್ತಾರೆ. ಬಟ್ ಡಿ ಕೆ ಸುರೇಶ್ ತನ್ನನ್ನ ಸೋಲಿಸಿದ ವ್ಯಕ್ತಿನ ಗೆಲ್ಸಕ್ ಬಂದಿದ್ದಾರೆ. ಇವತ್ತು ಚನ್ನಪಟ್ಟಣಕ್ಕೆ ಯೋಗೇಶ್ವರ್ ಸಾರಥಿ ಯಾರು ಅಂದ್ರೆ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಬಗ್ಗೆ ಹೇಳ್ತೀರಿ? ಇಲ್ಲ, ಡಿ ಕೆ ಸುರೇಶ್ ಅವ್ರಿಗೆ ಇದು ಭಾಳ ಒಂದು ಕಷ್ಟದ ಸನ್ನಿವೇಶ. ಆದರೆ ರಾಜಕೀಯದೊಳಗಡೆ ಲಾಂಗ್ ಟರ್ಮ್ ಗುರಿಗಳನ್ನು ಇಟ್ಕೊಂಡು ಅವರು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ನೀವು ಶಾರ್ಟ್ ಟರ್ಮ್ ಆಗಿ ಹಿನ್ನಡೆ ಆಗ್ಬೋದು, ಅವರು ಎಲೆಕ್ಷನನ್ನು ಸೋತಿರ್ಬೋದು, ಮತ್ತು ಅವರನ್ನು ಸೋಲಿಸಿದವ್ರಿಗೆ ಈಗ ಅವರು ಬೆಂಬಲ ಮಾಡುವಂಥ ಒಂದು ಅನಿವಾರ್ಯತೆ ಕೂಡ ಅವ್ರಿಗೆ ಬಂದಿರ್ಬೋದು. ಹೌದು, ಅವ್ರು ಗೆಲ್ಲಿಸ್ಲೇಬೇಕು. ಯಾಕಂತಂದರೆ ಅವರ ಮತ್ತು ಅವರ ಸಹೋದರ ಡಿ ಕೆ ಶಿವಕುಮಾರ್ ಅವರ ಒಂದು ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಭವಿಷ್ಯ ಅದರ ಮೇಲೆ ಡಿಪೆಂಡ್ ಆಗಿದೆ. ನೋಡಿ, ನಾನು ಇನ್ನೊಂದು ಇದು ಮಾಡ್ತೀನಿ. ನಾವು ಎಲ್ಲರೂ ಕೂಡ ಸಪ್ರೇಟ್ ಲೈವ್ ಇಟ್ಟಿದ್ದೀವಿ. ಚನ್ನಪಟ್ಟಣ ಸಪ್ರೇಟು, ಸಂಡೂರ್ ಸಪ್ರೇಟು, ಶಿಗ್ಗಾವಿ ಅಂಡ್ ಮಹಾರಾಷ್ಟ್ರ. ಬಟ್ ಚನ್ನಪಟ್ಟಣ ಆಡಿಯನ್ಸ್ 3,000-4,000 ಸಾವಿರ ಲೈವ್ ವಾಚಿಂಗ್ ಕರ್ನಾಟಕ ಟಿವಿ ಬಂದಾಗ. ಅಂದ್ರೆ ಜನಗಳಿಗೆ ಚನ್ನಪಟ್ಟಣದ ಬಗ್ಗೆ ಬಹಳ ಆಸಕ್ತಿ ಇದೆ ರಾಜ್ಯದಲ್ಲಿ. ಸಂಡೂರು ಮತ್ತೆ ಶಿಗ್ಗಾವಿ ಕುತೂಹಲಕ್ಕಿಂತ ಮೋರ್ ದನ್ 10 ಟೈಮ್ಸ್ ಚನ್ನಪಟ್ಟಣ ಬಗ್ಗೆ ಕುತೂಹಲ. ಇದು ಯಾವ ಕಾರಣಕ್ಕೆ ಇರ್ಬೋದು? ಡಿ ಕೆ ಶಿವಕುಮಾರ್ ಅಂಡ್ ಕುಮಾರಸ್ವಾಮಿ ನಡುವಿನ ಈ ಫೈಟ್ ಅನ್ನೋ ಕಾರಣಕ್ಕೆ ಇಷ್ಟೊಂದು ಕುತೂಹಲ ಕ್ಷೇತ್ರದ ಬಗ್ಗೆ ಹೇಗೆ ಅಂತ ಅದು ಕೂಡ ಒಂದು ಕಾರಣ. ಭಾಳ ಅನ್ಡೌಟೆಡ್ಲಿ 3 ಕ್ಷೇತ್ರಗಳಲ್ಲಿ ಚನ್ನಪಟ್ಟಣನೇ ಭಾಳ ಹೈ ವೋಲ್ಟೇಜ್ ಕ್ಷೇತ್ರ. ಅದ್ರ ಬಗ್ಗೆ ಆಸಕ್ತಿ ಇಡೀ ರಾಜ್ಯಕ್ಕೆ ಇದೆ. ಯಾಕಂತಂದ್ರೆ ಇಬ್ಬರು ಅಲ್ಲಿ ಭಾಳ ಮದಗಜಗಳ ಹೋರಾಟ ನಡೀತಾ ಇದೆ. ಹಿಂಗಾಗಿ ಅದ್ರ ಬಗ್ಗೆ ಹೈ ವೋಲ್ಟೇಜ್ ಇದೆ. ಆಮೇಲೆ ನಿಮ್ಮ ಟಿ ವಿ ಒಳಗಡೆ ಈಗ ಚನ್ನಪಟ್ಟಣದಲ್ಲಿ ಜಾಸ್ತಿ ಜನ ಲೈವ್ ನೋಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮದು ಫೋಕಸ್ಸು ಕೂಡ ಚನ್ನಪಟ್ಟಣಕ್ಕೆ ಜಾಸ್ತಿ ಇದೆ. ಆಬ್ವಿಯಸ್ಲಿ ಶಿಗ್ಗಾವಿ ಮತ್ತು ಸಂಡೂರಿಗೆ ಕಂಪೇರ್ ಮಾಡಿದಾಗ ನಿಮ್ಮ ಫೋಕಸ್ ಚನ್ನಪಟ್ಟಣ ಮೇಲೆ ಜಾಸ್ತಿ ಇದೆ. ಆಮೇಲೆ ನಿಮ್ಮ ಆಡಿಯನ್ಸು, ನಿಮ್ಮ ಒಂದು ಪ್ರೆಸೆನ್ಸು ಅದು ಈ ಭಾಗದಲ್ಲಿ ಜಾಸ್ತಿ ಇರೋದ್ರಿಂದ ಅದು ಒಂದು ರೀಸನ್ ಇರ್ಬೋದು. ಆದರೆ ಶಿಗ್ಗಾವಿನಲ್ಲೂ ಕೂಡ ಅಷ್ಟೇ ಬಹಳ ಹೈ ವೋಲ್ಟೇಜು, ಬಹಳ ಇಂಟ್ರೆಸ್ಟಿಂಗ್ ಆದಂಥ ಎಲೆಕ್ಷನ್ ನಡೀತಾ ಇದೆ. ಭರತ್ ಬೊಮ್ಮಾಯಿ ಸೋತರೆ ಬಸವರಾಜ ಬೊಮ್ಮಾಯಿ ಅವರಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಭರತ್ ಬೊಮ್ಮಾಯಿ ಏನಾದರೂ ಸೋತ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಯಾಕಂತಂದರೆ ರಾಜಕಾರಣದೊಳಗಡೆ ಅವರು BJPಗೆ ಬಂದ ಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಅವ್ರಿಗೆ BJP ನಾಯಕತ್ವ ಬಹಳ ಇಂಪಾರ್ಟೆನ್ಸು ಕೂಡ ಕೊಟ್ಟಿದೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ. ಅವ್ರನ್ನ ಕರ್ಕೊಂಡು ಬಂದವರು, ಮಂತ್ರಿ ಮಾಡಿದವರು, ಎಲ್ಲ ಮಾಡಿದವರು ಯಡಿಯೂರಪ್ಪನವರು. ಆದರೆ ಅವರು ಒಂದು ಹಂತದೊಳಗಡೆ ಯಡಿಯೂರಪ್ಪನವರಿಂದನೂ ಕೂಡ ಅಷ್ಟಕ್ಕಷ್ಟೇ ಅನ್ನೋ ರೀತಿ ಒಳಗಡೆ ಇದ್ದರು. ಅದು ಅವ್ರಿಗೆ ಅನಿಸಿರ್ಬೋದು. ಯಡಿಯೂರಪ್ಪ ಅವ್ರದ್ದು ಈಗ ಏಜ್ ಫ್ಯಾಕ್ಟ್ರು, ಅವ್ರದ್ದು ಮುಂದೆ ರಾಜಕಾರಣ ಅಷ್ಟೊಂದು ಪ್ರಭಾವ ಇರೋದಿಲ್ಲ. ಅವರು ಅದಕ್ಕಿಂತ ನಾನು ಈ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗೆ ಅಥವಾ ಸಂಘದ ಜೊತೆಗೆ ಉಳಿದವ್ರ ಜೊತೆಗೆ ಚೆನ್ನಾಗಿದ್ದರೆ ನಂದು ಭವಿಷ್ಯ ಚೆನ್ನಾಗಿರ್ತದೆ ಮುಂದೆ ಅಂತ ಅನಿಸಿರ್ಬೋದು. ಅದ್ರ ಜೊತೆಗೆ ಪರ್ಸ್ನಲ್ ಏನಾದರೂ ರೀಸನ್ಗಳು ಇರ್ಬೋದು. ಈಗ ಯಡಿಯೂರಪ್ಪ ಅವರ ವಿರುದ್ಧ ಮುನಿಸ್ಕೊಳ್ಳಿಕ್ಕೆ ಭಾಳಷ್ಟು BJPಯ ನಾಯಕರುಗಳಿಗೆ ಪರ್ಸ್ನಲ್ ಆದಂಥ ಕಾರಣ ಏನು ಅಂತಂದರೆ ವಿಜಯೇಂದ್ರ. ಅಲ್ಲ, ವಿಜಯೇಂದ್ರ ಅವ್ರಿಗೆ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವ್ರಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಗಿಂತ ವಿಜಯೇಂದ್ರ ಜೂನಿಯರು, ನಾವು ಹೋಗಿ ವಿಜಯೇಂದ್ರ ನಾಯಕತ್ವದಲ್ಲಿ ಕೆಲಸ ಮಾಡೋದಾ, ಈ ಥರದ ಅಭಿಪ್ರಾಯಗಳು ಅನೇಕ BJP ನಾಯಕರುಗಳಿಗಿದೆ. ಅದು ಬೊಮ್ಮಾಯಿ ಅವ್ರಿಗೂ ಕೂಡ ಇರ್ಬೋದು. ಆ ಒಂದು ಕಾರಣಕ್ಕಾಗಿಯೂ ಕೂಡ ಅವ್ರ ನಡುವೆ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಅವ್ರ ನಡುವೆ ಇಕ್ವೇಷನ್ ಸ್ವಲ್ಪ ದೂರ ಆಗಿರ್ಬೋದು. ಆದರೆ ಯಡಿಯೂರಪ್ಪ ಅವರೇ ಅವರನ್ನು ಕರ್ಕೊಂಡು ಬಂದು ಎಲ್ಲ ಇಲ್ಲಿ ಮಾಡಿದ್ದವ್ರು. ಇಲ್ಲಿ ಇವತ್ತು BJP ಒಳಗೆ ಏನಾದರೂ ಆಗಿದ್ರೆ ಅದಕ್ಕೆ ಯಡಿಯೂರಪ್ಪ ಅವರೇ ಕಾರಣ. 2008 ಬಸವರಾಜ ಬೊಮ್ಮಾಯಿ ಈ ಮಟ್ಟಿಗಿನ ಪ್ರಬಲ ರಾಜ್ಯ ಮಟ್ಟದ ನಾಯಕರಾಗಿ ಹೊರಹೊಮ್ಮಕ್ಕೆ ಸಾಧ್ಯ ಆಗಿರಲಿಲ್ಲ. 8ರಲ್ಲಿ ಅವರು ಶಿಗ್ಗಾವಿನಲ್ಲಿ ಗೆಲ್ತಾರೆ, ಮಂತ್ರಿ ಮಾಡ್ತಾರೆ ಯಡಿಯೂರಪ್ಪನವ್ರನ್ನ. ಹೌದು. ಮತ್ತೆ ಯಾವುದೇ ಸರ್ಕಾರ ಬಂದು ಅವರೇ ಮಂತ್ರಿ, ಅಂದ್ರೆ BJP ಸರ್ಕಾರ ಬಂದಾಗ ಅವರೇ ಮಂತ್ರಿ ಆಗ್ತಾ ಬಂದ್ರು. ಮತ್ತೆ CM ಆಗ್ತಾರೆ ಅಂತ ಅವ್ರು CM ಸ್ಥಾನ ಕೂತಾಗ ಬಹುತೇಕ ಕಾರಣ ಯಡಿಯೂರಪ್ಪನವರು ಅವ್ರ ವಿರುದ್ಧವಾಗಿ ತಿರುಗಿಬಿಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬೊಮ್ಮಾಯಿ ಕೇಳಿದ್ರೆ ಎಷ್ಟೋ ಫೈಲ್ಗಳನ್ನ ಯಡಿಯೂರಪ್ಪನವ್ರನ್ನ ವಾಪಸ್ ಕಳಿಸಿದ್ರು ಅನ್ನೋ ಚರ್ಚೆ ಎಲ್ಲ ಆಗಿತ್ತು ರಾಜಕೀಯ ವಲಯದಲ್ಲಿ. ಅಂದ್ರೆ ಬೊಮ್ಮಾಯಿ ಯಡಿಯೂರಪ್ಪ ಅವ್ರಿಗೆ ನಿಶ್ಚನಾಗಿ ನಡ್ಕೋತಿಲ್ಲ. ಯಾಕಂದ್ರೆ ಬೊಮ್ಮಾಯಿ ಅವರು ಬಿಹೇವಿಯರ್, ಆಟಿಟ್ಯೂಡ್ ಟುವರ್ಡ್ಸ್ ಯಡಿಯೂರಪ್ಪ, ಬೊಮ್ಮಾಯಿ ಅವರ ಬಿಹೇವಿಯರ್ ಅಂಡ್ ಆಟಿಟ್ಯೂಡ್ ಟುವರ್ಡ್ಸ್ ಯಡಿಯೂರಪ್ಪ ಬಿಫೋರ್ ಬಿಕಮಿಂಗ್ ಚೀಫ್ ಮಿನಿಸ್ಟರ್ ಅಂಡ್ ಆಫ್ಟರ್ ಬಿಕಮಿಂಗ್ ಚೀಫ್ ಮಿನಿಸ್ಟರ್ ಟೋಟಲಿ ಬದಲಾಯಿತು.
ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಯಡಿಯೂರಪ್ಪನವ್ರ ಜೊತೆಗೆ ಯಾವ ರೀತಿಯಾದಂಥ ಒಂದು ಇಂಪಾರ್ಟೆನ್ಸ್ ಅವ್ರು ಯಡಿಯೂರಪ್ಪನವ್ರಿಗೆ ಕೊಡ್ತಿದ್ರು, ಅವ್ರ ಬಗ್ಗೆ ಯಾವ ರೀತಿಯಾದಂಥ ಒಂದು ಅವ್ರ ಮಾತುಗಳಿಗೆ ಬೆಲೆ ಇತ್ತು, ಅದು CM ಆದ ನಂತರ ಬೊಮ್ಮಾಯಿ ಅವರನ್ನು ನಿಯಂತ್ರಣ ಮಾಡುವಂಥ ಶಕ್ತಿಗಳು ಜಾಸ್ತಿ ಆದವು. ಆ್ಯಕ್ಚುಲಿ ಸ್ಪೀಕಿಂಗ್ ಬೊಮ್ಮಾಯಿ ಈಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್, ಬುದ್ಧಿವಂತರು, ತಿಳ್ಕೊಂಡಿದ್ದಾರೆ, ಭಾಳಷ್ಟು ನಾಲೆಡ್ಜ್ ಇದೆ, ಅಧ್ಯಯನ ಮಾಡಿದ್ದಾರೆ. ಅವರು ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡಿದರೆ ಭಾಳ ಅದ್ಭುತವಾದಂಥ ಕೆಲಸವನ್ನು ಕೂಡ ಮಾಡುವ ಸಾಧ್ಯತೆಗಳು ಬೊಮ್ಮಾಯಿ ಅವರಿಗೆ ಇತ್ತು. ಬಟ್ ಅವರು 2 ವರ್ಷ ಮುಖ್ಯಮಂತ್ರಿ ಆದರೂ ಕೂಡ, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, 2 ವರ್ಷ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಸಮಯ ಅವ್ರು ಮುಖ್ಯಮಂತ್ರಿ ಆಗಿದ್ದರು. ಅವ್ರ ತಂದೆ SR ಬೊಮ್ಮಾಯಿ ಅವ್ರಿಗೂ ಕೂಡ ಅಷ್ಟು ಅವಧಿ ಸಿಕ್ಕಿರಲಿಲ್ಲ. ಆದರೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಸಿಕ್ತು. ಆದರೆ ಅವರು ಆ ಒಂದು ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಒಂದು ಒಳ್ಳೆಯ ನೆನಪಿಡುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡಲಿಕ್ಕೆ, ಉತ್ತರ ಕರ್ನಾಟಕದಿಂದ ಬಂದವರು ಉತ್ತರ ಕರ್ನಾಟಕಕ್ಕಾದರೂ ಒಂದು ಒಳ್ಳೆಯ ನೆನಪಿಡುವಂಥ ಕೆಲಸವನ್ನು ಮಾಡಲಿಕ್ಕೆ ಬಸವರಾಜ ಬೊಮ್ಮಾಯಿ ಅವ್ರ ಕಡೆಯಿಂದ ಸಾಧ್ಯ ಆಗಲಿಲ್ಲ. ಅವರು ಒಂದು ರೀತಿ ಆ ವ್ಯವಸ್ಥೆಯ ಒಂದು ಇದರೊಳಗಡೆ ಸಿಕ್ಕಾಕೊಂಡು, BJP ವ್ಯವಸ್ಥೆ ಒಳಗಡೆ ಸಿಕ್ಕಾಕೊಂಡು, ಅವರು ಪ್ರತಿಯೊಂದನ್ನು ಕೂಡ ಬೇರೆಯವರ ಡೈರೆಕ್ಷನ್ ಬಂದಾಗಲೇ ಕೆಲಸ ಮಾಡ್ತಾರೆ. ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಪಕ್ಷದ ಭಾಳ ದೊಡ್ಡ ದೊಡ್ಡ ಶಕ್ತಿಗಳಿಂದ ಅವ್ರಿಗೆ ಡೈರೆಕ್ಷನ್ ಬರ್ತವೆ ಅಂತ ಇತ್ತು.